ನಮ್ಮ ವ್ರತ ಏಳಿಗೆಯಾಗಲಿ. ಏಲೋರೆಂಬಾವ ಎಂದರೆ ಏಲ್ ಓರ್ ಎಂ ಪಾವ ಎಂದು 4 ಪದಗಳ ಒಂದು ಸಂಯುಕ್ತ ಪದ ಅದು. ಏಲ್ ಅಂದ್ರೆ ಏಳಿಗೆ, ಓರ್ ಅಂದ್ರೆ ಆಗಲಿ, ಎಂ ಅಂದ್ರೆ ನಮ್ಮ, ಪಾವ ಎಂದ್ರೆ ವ್ರತ. ಏಳಿಗೆಯಾಗಲಿ ನಮ್ಮ ವ್ರತ ಅಂತ ಇದರ ಸರಳವಾದ ಕನ್ನಡದ ರೂಪ. ತಮಿಳಿನಲ್ಲಿ ಅದು ಅದು ಕನ್ನಡದ ಪದನೂ ಹೌದು. ಏಲೋರೆಂಬಾವ ಎನ್ನುವುದು 8ನೇ ಶತಮಾನದಲ್ಲಿ ಕನ್ನಡದ ಪದನೂ ಹೌದು, ತಮಿಳು ಪದನೂ ಹೌದು. ತಮಿಳಿನಲ್ಲೂ ಕನ್ನಡದಲ್ಲೂ ಈ ಪದಗಳು ಈ 8, 9, 10ನೇ ಶತಮಾನದ ಕಾವ್ಯಗಳಲ್ಲೆಲ್ಲ ನಮಗೆ ಸಿಗುತ್ತೆ. ಏಲ್, ಓರ್, ಎಂ ಅನ್ನುವಂಥ ಪಾವೈ ಅನ್ನುವ ಪದಗಳೆಲ್ಲ ನಮಗೆ ಕನ್ನಡ ಕಾವ್ಯಗಳಲ್ಲೂ ಸಿಗ್ತಾ ಹೋಗುತ್ತೆ. ಅವುಗಳನ್ನು ಕೂಡಿಸಿ ಮಾಡಿರುವಂಥ ಒಂದು ಸಂಯುಕ್ತ ಪದ ಇದು. ಹೀಗೆ ಇದನ್ನು ಇವಳು ಈ ಪದ್ಯದಲ್ಲಿ ಬಹಳ ಸೊಗಸಾಗಿ ನಮ್ಮ ವ್ರತ ಹೀಗೆ ಏಳಿಗೆ ಆಗಲಿ, ಈ ವ್ರತದಲ್ಲಿ ನಾವು ನಾರಾಯಣನನ್ನು ಧ್ಯಾನಿಸ್ತೀವಿ, ನಾವು ಮಾಡುವ ವ್ರತ ಊರಿನ ಜನ ಮೆಚ್ಚುವ ಹಾಗೆ ಇರಬೇಕು, ಹಾಗೆ ಮೆಚ್ಚುವ ಹಾಗೆ ಇದ್ದರೆ ನಮ್ಮ ವ್ರತ ಯಶಸ್ವಿ ಆಗುತ್ತೆ. ಆ ನಾರಾಯಣ ತಾಯಿ ಯಶೋದೆ, ಯಶೋದೆ ಎಲ್ಲರನ್ನು ಕಾಪಾಡುವಂಥವಳು, ತಂದೆ ನಂದಗೋಪಾಲ, ನಾರಾಯಣನನ್ನು ಇಲ್ಲಿ ಕೃಷ್ಣನನ್ನಾಗಿ ಕಲ್ಪಿಸ್ಕೊಳ್ತಾ ಹೋಗ್ತಾಳೆ. ಮತ್ತು ತಾನಿರುವ ಪ್ರದೇಶವನ್ನು ಗೋಕುಲವನ್ನು ಕಲ್ಪಿಸ್ಕೊಳ್ತಾ ಹೋಗ್ತಾಳೆ. ತನ್ನ ಜೊತೆಯಲ್ಲಿ ಬರುವಂಥ ಗೆಳತಿಯರನ್ನೆಲ್ಲ ಗೋಪಿಕೆಯವನ್ನಾಗಿ ಕಲ್ಪಿಸ್ಕೊಂಡು ತಾನೂ ಒಬ್ಬ ಗೋಪಿಕೆಯಾಗಿಯೇ ರೂಪಿಸ್ಕೊಂಡಿರೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇದು ಈ ಮೊದಲನೇ ಪದ್ಯದ ವಿಶೇಷವಾದ ಅರ್ಥ.